ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬದಲಾವಣೆಯ ಕೂಗು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಈ ನಿಟ್ಟಿನಲ್ಲಿ ಮೊದಲಿನಿಂದಲೂ ವಿಜೇಂದ್ರ ಬದಲಾವಣೆ ಆಗಬೇಕು ಅಂತ ಮಾತನ್ನ ಹೇಳಿಕೊಂಡು ಬಂದಿರತಕ್ಕಂಥ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಮ್ಮೊಂದಿಗಿದ್ದಾರೆ. ಈ ಚರ್ಚೆ ಕುರಿತು ಏನು ಹೇಳ್ತಾರೆ ಕೇಳೋಣ. ಏನಿಲ್ಲ, ಎಲ್ಲರ ಭಾವನೆ ಅದೇ ಇದೆ. ಅವ್ರಿಂದ ಯಾರೂ ಇಲ್ಲ. ಕೆಲವೊಂದು ಲಪುಟರು ಅದಾರ ಅಲ್ಲೆಲ್ಲ ಜಿಲ್ಲಾದಾಗ 2-3 ಅವ್ರು ನೋಡ್ರಿ ಅವ್ರ ಟೀಮ್ ಹೆಂಗಿದೆ. ರಾಜ್ಯ ಪದಾಧಿಕಾರಿಗಳ ಟೀಮು ಅವ್ರು ಯಾರು ಒಬ್ಬರೇ ಒಂದು ಹೋಟ್ತಾರ ಅಂತ ಮುಖ ಅದಾವ. ಅವ್ರು ಬರೀ ಹಂಗೆ ಪ್ರೀತಮ್ ಗೌಡ ಅಬ್ಬಬ್ಬಬ್ಬಬ್ಬ ರತ್ನ, ಕರ್ನಾಟಕದ ರತ್ನ ಅದು. ಇಂಥವೆಲ್ಲ ಟೀಮ್ದಾಗಿದ್ರೆ ಬಿ ಜೆ ಪಿ ಉದ್ಧಾರ ಆಗ್ತತ್ತೇನ್ರಿ. ಒಂದು ಪಟಾಲಮ್ಮ ಮತ್ತು ಅವ್ರ ಹಿಂದೆ ಅವರೇ ಇರ್ತಾವೆ. ಅವ ಯಾರು ತಮ್ಮೇಶಗೌಡ ಅತ್ತ, ಇನ್ನೊಬ್ಬ ರುದ್ರೇಶ್ ಅತ್ತ. ಆ ರುದ್ರೇಶ್ ಲ್ಯಾಂಡ್ ಆರ್ಮಿ ಒಳಗೆ ಹಗಲತ್ತೇ ಎಲ್ಲ ಸಿಮೆಂಟ್ ಒಯ್ತಿದ್ದ, ಅವ ಅಧ್ಯಕ್ಷ ಮಾಡಿದರು. ಇಂಥವ್ರು ಎಲ್ಲ ಏನದಾರಲ್ಲ, ಇಂಥ ಪಟಾಲಮ್ಮ ಕಟ್ಕೊಂಡು ಬಿ ಜೆ ಪಿ ಕಟ್ಲಿಕ್ಕೆ ಆಗೋದಿಲ್ಲ. ಬಿ ಜೆ ಪಿ ಸೀನಿಯರ್ಸ್ ಲೀಡರ್ ಅದಾರೆ. ಇಡೀ ಪಕ್ಷಕ್ಕೇ ಇಡೀ ಸರ್ವಸ್ವ ತ್ಯಾಗ ಮಾಡಿದ ಅನೇಕ ನಾಯಕರು ಇವತ್ತು ಮನ್ಯಾಗ ಮೂಲಿಗೆ ಒತ್ತಿದ್ದಾರೆ ಇವರ ಒಂದು ಸ್ವಾರ್ಥದ ಸಲುವಾಗಿ. ಹೀಗಾಗಿ ಇವತ್ತು ಬಿ ಜೆ ಪಿ ಕೇಂದ್ರಕ್ಕೆ ನಿಜವಾಗಿಯೂ ಹಿಂದುತ್ವ ಉಳಿಬೇಕು. ಈ ಒಂದು ಭ್ರಷ್ಟ ಕುಟುಂಬದಿಂದ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗಬೇಕು. ಕರ್ನಾಟಕ ಸಮೃದ್ಧ ಕರ್ನಾಟಕ ಆಗಬೇಕಾದ್ರೆ ಒಳ್ಳೆಯ ರಾಜ್ಯಾಧ್ಯಕ್ಷ, ಒಳ್ಳೆಯ ವಿರೋಧ ಪಕ್ಷ ನಾಯಕರು ಬೇಕೇ ಬೇಕು. ಇವರೆಲ್ಲ ಅಡ್ಜಸ್ಟ್ಮೆಂಟ್ ಅದಾರೆ. ಹೇಳ್ತಾರಲ್ಲ, ಒಂದು ಯಾವುದೋ ಚಾನಲ್ದ ಇಂಟರ್ವ್ಯೂದಲ್ಲಿ ವಿಜೇಂದ್ರ ಹೇಳ್ತಾನೆ, ಡಿ ಕೆ ಶಿವಕುಮಾರ್ ನಾವು ಬಿಸ್ನೆಸ್ ಪಾರ್ಟ್ನರ್ ಅದೀವಿ. ನೀವು ಬಿಸ್ನೆಸ್ ಪಾರ್ಟ್ನರ್ ಇದ್ದೀರಂದ್ರೆ ಪಕ್ಷಕ್ಕೆ ನ್ಯಾಯ ಹೆಂಗೆ ಕೊಡ್ಲಿಕ್ಕಾಗ್ತದೆ? ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ವಿಜೇಂದ್ರ ನೀನು ನಮ್ಮ ಭಿಕ್ಷೆಯಿಂದ ಆದಂಥ MLA, ಇಲ್ಲಕಂದು ನೀನು ವಿಧಾನಸಭೆ ಒಳಗೆ ಹೋಗ್ತಿದ್ದಿಲ್ಲ. ನಾವು ನಾಗರಾಜ್ ಗೌಡ ಒಬ್ಬ ಕ್ಯಾಂಡಿಡೇಟ್ ಕೊಟ್ಟಿದ್ರೆ ನೀನು ಹೀನಾಯವಾಗಿ ಸೋಲ್ತಿದ್ದ. ಅಂದರೆ ಇವ್ರು ಅಡ್ಜಸ್ಟ್ ಅಲ್ಲಿ ಸಿದ್ದರಾಮಯ್ಯವ್ರ ವಿರುದ್ಧ ಪಾಪ ಸೋಮಣ್ಣವ್ರನ್ನ ಸೋಲಿಸಿದ್ರು ಹೀನಾಯವಾಗಿ. ಎರಡೂ ಕಡೆ ಸೋಲಿಸಿದ್ರು. ಸೋಮಣ್ಣವ್ರು ನಿಂದ್ರು ಮನಸ್ಸಿರಲಿಲ್ಲ. ಅಲ್ಲಿ ಹೋಗಿ ಈ ಒಂದೇನು ಪಟಾಲಮ್ ಇದೆಯಲ್ಲ, ವಿಜೇಂದ್ರ ಪಟಾಲಮ್, ಸಿದ್ದರಾಮಯ್ಯನ ಇಲೆಕ್ಷನ್ ಮಾಡಿದ್ರು. ಇವ್ರು ರೊಕ್ಕ ಕೊಟ್ಟು ಲಿಂಗಾಯತರು ಓಟ್ ಅದಾವ ಅಲ್ಲಿ ಚಾಮರಾಜನಗರನಾಗ, ಆ ಜಿಲ್ಲೆ ಒಳಗೆ. ವರ್ಣದಾಗೂ ಲಿಂಗಾಯತರು ಒಂದು 40,000 ಅದಾರ. ಅವ್ರಿಗೆಲ್ಲರಿಗೂ ಇಲ್ಲಪ್ಪ ಒಟ್ಟೆ ಸೋಮಣ್ಣ ಬೇಡ, ಸಿದ್ದರಾಮಯ್ಯ ಹಾಕಿದ್ರೆ ನನ್ನ ಮಗ ಆರಿಸಿ ಬರ್ತಾನಂತ ಇದೇ ಯಡಿಯೂರಪ್ಪನವ್ರ ಕುಟುಂಬ ಇಡೀ ಕುಟುಂಬ ಹೋಗಿ ಅಲ್ಲಿ ಪ್ರಚಾರ ಮಾಡ್ತು.